ಕೂಸು ಅಂತ ಕೂಡ ನಾವು ಒಪ್ಕೊಳ್ಳೋಣ. ಕನಸಿನ ಕೂಸನ್ನ ಪಾಲನೆ ಮಾಡಿ ಪೋಷಣೆ ಮಾಡಿ ಬೆಳೆಸಿ ಅಂತ ನಾವು ಹೇಳ್ತಾ ಇಲ್ಲ, ಅದನ್ನ ಹೊಸಕಾಕಿ ಅಂತ ಹೇಳ್ತಾ ಇದೀವಿ. ಸೊ ಇದೇ ಅಲ್ವಾ ನಮ್ ಕನಸಿನ ಕೂಸು, ನಾವ್ ಇಲ್ಲೇ ಸುಟ್ಟಾಕ್ತಿವಿ, ಇದನ್ನಿಲ್ಲೇ ಹೊಸಕಾಕ್ತಿವಿ. ಹಾಗಾದ್ರೆ ನೀವು ಬಿಟ್ಬಿಡಿ, ಆ ಕನಸಿನ ಕೂಸನ್ನ ನಾವೇ ಹೊಸಕಾಕ್ತಾ ಇದೀವಿ, ಇಲ್ಲಿ ನೀವು ಹೊಸಕಾಕಿ. ಸೊ ಇದೇ ಒಂದು ಟ್ಯಾಂಕು ಜಾನ್ವಿ ಅವ್ರು ನಿಂತ್ಕೊಂಡು ಫಸ್ಟ್ ವಿಡಿಯೋ ಮಾಡಿದ್ದು. ಇದೇನಾ ಟ್ಯಾಂಕು? ಇದೇ ಟ್ಯಾಂಕು. ಮನೆ ಕರ್ಕೊಂಡು ಹೋಗ್ತೀನಿ. ಈ ಟ್ಯಾಂಕು ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇದು. ಯಾಕೆ ಅಂದ್ರೆ ಅಲ್ಲಿ ಹತ್ತು ನಿಂತ್ಕೊಂಡಾಗ ನಿಮ್ಗೆ ಏನ್ ಊರಲ್ಲಿ ಇಷ್ಟ ಕಾಣುತ್ತೋ ಹತ್ತು ನಿಂತಾಗ ನೋಡಿ, ಆ ಆಂಗಲ್ ಇಂದ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಬಿಡದಿ ಎಷ್ಟು ಸಮೃದ್ಧವಾಗಿದೆ ಅಂತ. ಇಲ್ಲೇನೋ ಪೇಪರ್ ತಂದಿದ್ದೀರಾ, ಏನಿದು? ಅದ್ ಮೇಲೆ ಹೋದಾಗ ಗೊತ್ತಾಗುತ್ತೆ. ಇದು ಇವಾಗಲೇ ಬೇಡ ಅಂತ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಫೈನಲ್ ನೋಟಿಫಿಕೇಶನ್ ಇದು. ಸೊ ಮೇಲ್ ಹೋಗಿ ಓದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ಗೆ ಅನಿಸ್ತದೆ. ಅದಕ್ಕೋಸ್ಕರ ತಗೊಂಡು ಡೀಟೇಲ್ ಆಗಿ ಓದೋಣ ಅಂತ. ಸೊ ಫೈನಲಿ ಮೇಲ್ಗಡೆ ಹತ್ತಿಸ್ಬಿಟ್ರಿ. ಅಂಡ್ ನೀವು ಫಸ್ಟ್ ನಾನು ಅವಾಗಲೇ ಹೇಳ್ದಂಗೆ ಇದೇ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ದ? ಹೌದು, ಇದೇ ಜಾಗ. ನೀವೇ ನೋಡ್ಬೋದು ಯಶವಂತ್, ನೋಡಿ ಸುತ್ತ ಎಷ್ಟು ತೆಂಗಿನ ಮರಗಳಿದೆ, ಎಷ್ಟು ಅಡಿಕೆ ಮರಗಳಿದೆ. ನೀವು ಕಣ್ಣು ಹಾಯಿಸಿದಷ್ಟು ಹಸಿರು ಕಾಣಿಸಲ್ವಾ ಇಲ್ಲಿ? 360 ಡಿಗ್ರಿ ಸುತ್ತಿದ್ರೂ ಕೂಡ ನಿಮಗೆ ಕೆರೆ ಇದೆ, ಹಸಿರಿದೆ ನೋಡಿ. ಇಲ್ಲಿಂದ ಇದನ್ನ ನಾಶ ಮಾಡೋದಕ್ಕೆ ಮನ್ಸು ಬರುತ್ತಾ ಹೇಳಿ? ಬಹುಶಃ ಒಂದ್ಸಲನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಭೇಟಿ ಕೊಟ್ಟಿಲ್ಲ. ಬಂದು ಮೋಸ್ಟ್ಲಿ ಅವ್ರು ಟ್ಯಾಂಕ್ ಹತ್ತಕ್ಕೆ ಆಗಲ್ಲ ಅನ್ಸುತ್ತೆ ಅವ್ರ ಕೈಲಿ. ಸ್ವಲ್ಪ ಹತ್ಬೋದು, ಅಲ್ಲಿ ಹತ್ತು ನಿಂತ್ಕೊಂಡು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ಪರಿಸರನ ನಾನು ಹಾಳು ಮಾಡೋಕೆ ಹೊರಟಿರೋದು ಅಂತ ಹೇಳಿ. ಸೊ ಅವಾಗ್ಲಾದ್ರೂ ಅವ್ರ ಮನ್ಸು ಬದಲಾಯಿಸ್ಬೋದು. ಬರೀ ಎಲ್ಲೋ ಪ್ರತಿನಿಧಿಗಳ ಥರ ಇವ್ರನ್ನ ಕಳಿಸಿ ಮಾಡೋದಲ್ಲ, ಸ್ಥಳಕ್ಕೆ ಬಂದು ನೋಡಿದಾಗ ಆದರೂ ಬಹುಶಃ ಅವ್ರ ಮನಸ್ಸು ಬದಲಾಗ್ಬೋದು ಅಂತ ನನಗನ್ಸುತ್ತೆ. ಅವಾಗ ಮೊದಲ ಹಂತದ ನೋಟಿಫಿಕೇಶನ್ ಕಳಿಸಿದ್ರು, ಅದು ಕೂಡ ರೈತರು ಒಪ್ಪಿಗೆ ಇರಲಿಲ್ಲ. ಈಗೇನೋ ದೊಡ್ಡದಾಗಿ ನನಗೆ ಯಾವುದಕ್ಕೆ ಬೇಜಾರಾಗುತ್ತೆ ಅಂದರೆ, ತೊಟ್ಲನ್ನು ತೂಗ್ತಾರೆ, ಮಗುನೂ ಚಿವುಟ್ತಾರೆ. ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದಾಗ ಏನೋ ಮನಸ್ಸು ಬದಲಾಯಿಸಿ ಬಿಡದಿ ಟೌನ್ಶಿಪ್ ಕೈ ಬಿಡ್ತೀವಿ ಅಂತ ಹೇಳ್ತಾರೇನೋ ಅಂದರೆ, ಮುಂದೆ ಬಾಗ್ಲಿಂದ ಇಲ್ಲ ರೈತರು ಯಾರು ಹೆದರೋದು ಬೇಡ, ನಾವು ಬಲವಂತವಾಗಂತೂ ಕಿತ್ಕೊಳ್ಳಲ್ಲ, ಯಾರಿಗೆ ಮನ್ಸಿರುತ್ತೋ ಅವ್ರು ಕೊಡಿ, ನಮ್ಮ ಅಧಿಕಾರಿಗಳಿಗೆ ನೀವು ಪೊರ್ಕಿಲ್ ಹೊಡಿಬೇಡಿ, ಏನೇ ಮಾಡದಿದ್ರು ನನಗೆ ಮಾಡಿ ಅಂತೆಲ್ಲ ಹೇಳಿದ್ರು. ಅದು ಪ್ರೆಸ್ ಮೀಟ್ ಮುಗಿದು 2 ಅವರ್ಗೆ ಹಿಂದಿನ ಬಾಗ್ಲಿಂದ ನೋಡಿ, ಇದು ಏನು 1000 ಪೇಜ್ ಅವ್ರು ಕಳಿಸಿದ್ರು ಕೂಡ ಇದು ಭಸ್ಮ ಮಾಡೋದಕ್ಕೆ 2 ನಿಮಿಷ ಅಷ್ಟೇ. 4,500 ಎಕರೆ ನೋಟಿಫಿಕೇಶನ್ ಅವರು ಅಂತಿಮ ಅಧಿಸೂಚನೆ ಫೈನಲ್ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ ಇದೇ ಭೂಮಿಗೆ. ಅಂದ್ರೆ ಯಾವ ರೀತಿ ಕಣ್ಣಿಗೆ ಮಣ್ಣೆರ್ಚುವಂತ ಒಂದು ತಂತ್ರ ಅವ್ರದ್ದು. ಯಾರ ಕಣ್ಣಿಗೆ ಮಣ್ಣೆರ್ಚ್ತಾ ಇದಾರೆ ಅವರು? ರೈತರ ಕಣ್ಣಿಗೆ ಮಣ್ಣೆರ್ಚ್ತಾ ಇದಾರ? ಇದೆಲ್ಲ ಯಾವ ಲೆಕ್ಕನೂ ಅಲ್ಲ. ಯಾಕಂದ್ರೆ ಮಣ್ಣಲ್ಲೇ ಹುಟ್ಟು ಬೆಳೆದಿರೋರ್ದು ನಮ್ಮ ರೈತರು, ಮಣ್ಣಿನ ಮಕ್ಕಳು. ಕಣ್ಣಿಗೆ ಮಣ್ಣೆರ್ಚುವಂತ ತಂತ್ರ ಅವ್ರು ಅನುಸರಿಸಿದ್ರೆ ಅದು ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಅವರು ಅವರ ಬೆಲೆನ ಕಳ್ಕೊತಾ ಇದ್ದಾರೆ. ನಿಜವಾಗ್ಲೂ ಒಂದು ಮಾನವೀಯತೆ ದೃಷ್ಟಿಯಿಂದ ಇಷ್ಟು ದಿವಸಗಳ ಕಾಲ ಹೋರಾಟ ಆಯಿತು, ಮಣಿತಾರೇನೋ ಅಂತಂದ್ರೆ 500 ದಿವಸಗಳಿಂದ ಮನೆ ಕೆಲಸ ಬಿಟ್ಟು ಮಾಡೋದನ್ನೆಲ್ಲ ಬಿಟ್ಟು ಅಲ್ಲಿ ಬೈರ್ಮಂಗ್ಲ ಸರ್ಕಲ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಆ ಕ್ಲಾರಿಟಿನೇ ಇಲ್ಲ. ಅವ್ರು ಏನು ಸುದ್ದಿಗೋಷ್ಠಿ ಒಂದು ಅರ್ಧ ಗಂಟೆ ಮಾಡಿದ್ರು, ಅದು ಯಾವುದಕ್ಕೂ ಕೂಡ ಕ್ಲಾರಿಟಿ ಇಲ್ಲ. ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಹೆಂಗೆ ಅತಂತ್ರ ಸ್ಥಿತಿಗೆ ರೈತರನ್ನ ತಳ್ಳಿದ್ದಾರೆ ಅಂತಂದ್ರೆ, ಅದು ಕೋರ್ಟಲ್ಲೇ ಹೋಗಿ ಅವರು ಡಿನೋಟಿಫೈ ಮಾಡ್ಕೊಳ್ಬೇಕು. ಅಂದ್ರೆ ಅವ್ರ ಜುಟ್ಟನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ಹೇಳಿ ರೈತರನ್ನ ಇಷ್ಟರ ಮಟ್ಟಿಗೆ ಒಂದು ರೀತಿ ಅವರು ಸರ್ವನಾಶ ಮಾಡೋಕೆ ಹೊರಟಿದೆಯಲ್ಲ ರಾಜ್ಯ ಸರ್ಕಾರದ ಧೋರಣೆ. ನಿಜಕ್ಕೂ ಇದು ಖಂಡನೀಯ. ಬಹುಶಃ ಮಾನವೀಯತೆ ಇರೋರು ಯಾರು ಇದನ್ನ ಮಾಡಲ್ಲ ಯಶವಂತ್. ನಾವು ಬರ್ತಾನೂ ಒಂದಷ್ಟು ಜನ ಪಾಪ ಕಣ್ಣೀರ್ ಆಗ್ತಾ ಇದ್ದಾರೆ. ನೀವು ನೋಡಿದ್ರಿ, ನೀವು ಗಮನಿಸಿದ್ರಿ, ಏನ್ ಮಾಡೋಣ, ಎಷ್ಟೋ ವರ್ಷದಿಂದ ಬಂದಿದೀವಿ, ನಮ್ಮ ಮಕ್ಳಿಗೆ ನಾಳೆ ದಿನ ಏನ್ ಕೊಡೋಣ ಅಂತ ನೀವು ಕಣ್ಣಾರೆ ನೋಡಿದ್ರಿ. ನಾವು ಬಂದಿರೋದು ಕೂಡ ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಬ್ರು ನನ್ನನ್ನು ಹೇಗೆ ಮಾತಾಡಿಸ್ತಾರೆ, ಮನೆ ಮಗಳ ರೀತಿ ಮಾತಾಡಿಸ್ತಾರೆ, ಬಂದು ಕಣ್ಣೀರು ಹಾಕ್ತಾರೆ. ಹಿಂಗಾದಾಗ ನಾನು ಬಿಡದಿ ರೈತರ ಪರವಾಗಿ ನಿಲ್ಲಬೇಕು ಅಂತ ಅನ್ಸುತ್ತೋ, ಇಲ್ಲ ಮಾಡಬಾರ್ದು ಅಂತ ಅನ್ಸುತ್ತೆ. ಮೊದಲನೇ ದಿವಸ ಬಂದಾಗ್ಲೂ ಕೂಡ ನನಗೆ ಅದೇ ಪ್ರೀತಿ ವ್ಯಕ್ತ ಆಯ್ತು. ಎಲ್ಲೋ ನನ್ನ ತವ್ರ ಮನೆಗೆ ಬಂದಿದ್ದೀನೇನೋ ಅನ್ನೋ ರೀತಿ ನನಗೆಲ್ಲರೂ ಪ್ರೀತಿ ಕೊಟ್ಟಿದ್ದಾರೆ. ಅವರ ಎಮೋಷನ್ಸು, ಅವರ ತೊಳಲಾಟ, ಪ್ರತಿಯೊಬ್ಬರು ಎಲ್ಲರ ಆರೋಗ್ಯ ಕೂಡ ಹದಗೆಡ್ತಾ ಇದೆ. ಇದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಇದು ನಿಜವಾಗ್ಲೂ ಕಣ್ಣಿಗೆ ಮಣ್ಣೆರ್ಚೋ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮುಂದಿನ ಬಾಗಿಲಿಂದ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೋಗಿ ಹಿಂದಿನ ಬಾಗಿಲಿಂದ ಅವರ ಕರಳನ್ನ ಕತ್ತರಿಸುವಂತ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಏನು 1000 ಪುಟ ಅಲ್ಲ, ಇವ್ರು 10,000 ಪೇಜ್ನ ಹೊರಡಿಸಿದ್ರು ಇದನ್ನ ಸುಟ್ಟು ಭಸ್ಮ ಮಾಡೋದಕ್ಕೆ 2 ನಿಮಿಷ ಸಾಕು. ನಾನು ಈಗಲೂ ಹೇಳ್ತೀನಿ, ಅವ್ರೇನು ಇವಾಗ 2 ತಿಂಗಳಲ್ಲಿ ಒಂದು ಕಮಿಟಿ ರಚನೆ ಮಾಡ್ತಾರಂತ. ಅದ್ರಲ್ಲಿ ನ್ಯಾಯಾಧೀಶರು ಇರ್ತಾರೋ ಅಥವಾ ಮಂತ್ರಿಗಳಿರ್ತಾರೋ ಗೊತ್ತಿಲ್ಲ. ಏನು 2 ತಿಂಗಳು ಬೇಕಾ ಕಮಿಟಿ ರಚನೆ ಮಾಡೋಕ್ಕೆ? ಹಾಗಾದ್ರೆ ಇಷ್ಟು ದಿವಸ ನೋಟಿಫಿಕೇಶನ್ ಹೊರಡಿಸಿದ್ರಲ್ಲ, ಯಾವ ಆಧಾರದ ಮೇಲೆ ಹೊರಡಿಸಿದ್ರು ಅವರು?
ರೈತರ ಒಪ್ಪಿಗೆ ಪಡ್ಕೊಂಡಿಲ್ಲ, ತಂಡನ ಇಲ್ಲಿ ಕಳಿಸಿಲ್ಲ, ರೈತರನ್ನ ಮಾತಾಡ್ಸಿಲ್ಲ, ಎಷ್ಟು ಪರ್ಸೆಂಟೇಜ್ ಜನ ಕೂಡ ಒಪ್ಪಿದ್ದಾರೆ ಒಪ್ಪಿಲ್ಲ ಅದ್ಯಾವುದು ಕೂಡ ಇಲ್ಲ. ಇಷ್ಟು ದಿನ ನಾವು ಕೇಳ್ತಾ ಇದ್ವಲ್ಲ, ಓಕೆ ಅದಕ್ಕೆ ಏನು ಪ್ರೂಫ್ ಇದೆ, ಇಡೀ ನಮ್ಮ ಮುಂದೆ ವರದಿ ಕೊಡಿ ಅಂತ ಹೇಳಿದಾಗ ಒಂಥರ ತಪ್ಪಿಸ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇದ್ರು. ಈಗ ಫೈನಲ್ ನೋಟಿಫಿಕೇಶನ್ ಹೊಡಿಸಿದ ಮೇಲೆ ಇವರು ತಂಡ ರಚನೆ ಮಾಡಿ ಮನೆಗಳಿಗೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನ ಫಸ್ಟ್ ಮಾಡಬೇಕು, ಯಾವುದನ್ನ ನೆಕ್ಸ್ಟ್ ಮಾಡಬೇಕು, ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ರಿಯಲ್ ಎಸ್ಟೇಟ್ ಏಜೆಂಟ್ ತರ, ಇವತ್ತಿಗೂ ಕೂಡ ನಾನು ಒತ್ತಿ ಹೇಳ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ ಏಜೆಂಟ್ ತರ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಾ ಇದೆ. ಅವರು ಸುದ್ದಿಗೋಷ್ಠಿಯಲ್ಲಿ ರಿಯಲ್ ಎಸ್ಟೇಟು ಅದ್ರ ಬಗ್ಗೆ ಬಹಳ ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡಿದ್ರು. ಅವ್ರು ಏನೇ ವ್ಯಂಗ್ಯವಾಗಿ ಮಾತಾಡಿದ್ರು ಕೂಡ ಅವ್ರು ಮಾಡ್ತಾ ಇರೋದು ಇಡೀ ಕರ್ನಾಟಕ ನೋಡ್ತಾ ಇದೆ, ಇಡೀ ದೇಶ ಅದನ್ನ ಗಮನಿಸ್ತಾ ಇದೆ. ಹಾಗಾಗಿ ಏನು ನೋಟಿಫಿಕೇಶನ್ ಅನ್ನ ಹೊರಡಿಸಿದಾರೋ ಇದನ್ನು ಕೂಡ ನಾನು ಸುಟ್ಟು ಭಸ್ಮ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ನಮ್ಮ ಹೆಣ್ಮಕ್ಳು ಕೂಡ ಇದ್ದಾರೆ, ಬೆನ್ನಿಗಿರಿ ಅವರೇ, ಇದೇ ಊರವರು. ಅದಕ್ಕೆ ನಾನು ಹೇಳೋದೇನಂದ್ರೆ, ಈಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಇದು ನನ್ನ ಕನಸಿನ ಕೂಸಲ್ಲ, ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತ. ಓಕೆ, ಈಗ ಒಂದು ಸುಳ್ಳನ್ನ 100 ಸಲ ಹೇಳಿದ್ರೆ ಅದನ್ನ ನಿಜ ಮಾಡುವಂತ ಕೆಲಸ ಕೆಲವ್ರು ಮಾಡ್ತಾರೆ, ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾ ಇದ್ದಾರೆ. ಓಕೆ, ನೀವು ಹೇಳ್ತಾ ಇದ್ರೆ ನಾವು ಒಪ್ಕೊಳ್ಳೋಣ. ಓಕೆ, ಇದು ನಮ್ಮ ಕುಮಾರಸ್ವಾಮಿ ಅವರ, ನಮ್ಮ ಕುಮಾರಣ್ಣನವರೇ ಕನಸಿನ ಕೂಸು ಅಂತ ಕೂಡ ನಾವು ಒಪ್ಕೊಳ್ಳೋಣ. ಕನಸಿನ ಕೂಸನ್ನ ಪಾಲನೆ ಮಾಡಿ ಪೋಷಣೆ ಮಾಡಿ ಬೆಳೆಸಿ ಅಂತ ನಾವು ಹೇಳ್ತಾ ಇಲ್ಲ, ಅದನ್ನ ಹೊಸಕಾಕಿ ಅಂತ ಹೇಳ್ತಾ ಇದೀವಿ. ಸೊ ಇದೇ ಅಲ್ವಾ ನಮ್ಮ ಕನಸಿನ ಕೂಸು, ನಾವ್ ಇಲ್ಲೇ ಸುಟ್ಟಾಕ್ತಿವಿ, ಇದನ್ನೆಲ್ಲ ಹೊಸಕಾಕ್ತಿವಿ. ಹಾಗಾದ್ರೆ ನೀವು ಬಿಟ್ಬಿಡಿ, ಬನ್ನಿ ಹಾಕೋಣ. ಧಗ ಧಗ ಉರಿಬೇಕು. ಇವರು 1000 ಪೇಜ್ ಅಲ್ಲ 10,000 ಪೇಜ್ ಕಳಿಸಿದ್ರು, ಅದನ್ನ ಸುಟ್ಟು ಭಸ್ಮ ಮಾಡೋದಕ್ಕೆ 2 ನಿಮಿಷ ಸಾಕು. ನಮಗೆ ಕನಸಿನ ಕೂಸು ಬೇಕಾಗಿಲ್ಲ. ನೀವ್ ಹೇಳ್ತಾ ಇದ್ರಲ್ಲ ನಮ್ಮ ಕುಮಾರಣ್ಣನ ಕನಸಿನ ಕೂಸು ಅಂತ, ಇದನ್ನ ನಾವ್ ಇಲ್ಲೇ ಸುಟ್ಟು ಭಸ್ಮ ಮಾಡ್ತಾ ಇದೀವಿ. ಹಾಗಾದ್ರೆ ನೀವು ಅದನ್ನ ಮಾಡಿ, ಪಾಲನೆ ಮಾಡಿ ಪೋಷಣೆ ಮಾಡಿ ಬೆಳೆಸಿ ಅಂತ ನಾವ್ ಯಾರು ಕೇಳ್ಕೊಂಡಿಲ್ಲ. ಕನಸಿನ ಕೂಸನ್ನ, ಆ ಕನಸಿನ ಕೂಸನ್ನ ನಾವೇ ಹೊಸಕಾಗ್ತಾ ಇದೀವಿ ಇಲ್ಲಿ, ನೀವು ಹೊಸಕಾಕಿ. ಕುಮಾರಣ್ಣವರ ಪಾಪದ ಕೂಸನ್ನ ಸುಟ್ಟಾಕಿದೀವಲ್ಲ, ನಮಗೇನದು ಪಾಲನೆ ಪೋಷಣೆ ಮಾಡೋದು ಬೇಕಾಗಿಲ್ಲ. ಅದು ಅವ್ರು ಹಾಗೆ ಕೈ ಬಿಡ್ಲಿ. ಇದೇ ರೀತಿ ಸುಟ್ಟು ಭಸ್ಮ ಮಾಡ್ಬಿಡಿ. ಏನು ನಮ್ಮ ಪಾಪದ ಕೂಸು ಏನಿದೆ, ಸಾರಿ ಅವರ ಪಾಪದ ಕೂಸು, ಸೊ ಈಗ ಏನ್ ಹೇಳ್ತಾ ಇದಾರೆ, ಕುಮಾರಣ್ಣನವರ ಕನಸಿನ ಕೂಸು ಅಂತ. ಆ ಕನಸಿನ ಕೂಸು ನಮಗೆ ಪಾಪದ ಕೂಸ ಕಾಣಿಸ್ತಾ ಇದೆ, ಅದಕ್ಕೆ ಅದನ್ನ ಸುಟ್ಟಾಕ್ಬಿಟ್ಟಿದೀವಿ. ಅದು ಬೆಳೆಯೋದೇ ಬೇಡ, ಪಾಲನೆ ಪೋಷಣೆ ಮಾಡಿ ಬೆಳೆಸೋದು ನೀವು ಬೇಡ, ಅದನ್ನ ನಾವು ಕಮರ್ ಹಾಕ್ಬಿಟ್ಟಿದೀವಿ. ಸೊ ನೀವು ಅದನ್ನೇ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಕನಸಿನ ಕೂಸು ಒಬ್ರಿಗೆ ಪಾಪದ ಕೂಸು ಇನ್ನೊಬ್ರಿಗೆ. ಆಯ್ತಾ? ಬಿಡದಿ ಭಾಗದ ಜನರಿಗೆ ನಿಮ್ಮ ಕನಸಿನ ಕೂಸು ಏನಿದೆ ಅದು ಪಾಪದ ಕೂಸಾಗಿದೆ. ಸೊ ನೋಡಿ, ಒಂದ್ ರೀತಿ ಪ್ರಕೃತಿನೇ ತನ್ನ ಸೆರಗಿಗೆ ತಗೊಳ್ತಾ ಇದೆ. ಈ ಸುಟ್ಟು ಬೂದಿ ಆಗಿರೋದನ್ನ ಏನು ಗಮನಿಸ್ತಾ ಇದ್ದಾಳೋ ಈ ಪ್ರಕೃತಿ ಮಾತೆ, ಅವಳೆ ತನ್ನ ಕಡೆಗೆ ಎಳ್ಕೊಳ್ತಾ ಇದ್ದಾಳೆ. ನೀವು ಯಾವ ಕಡೆ ಹೋಗ್ತಾ ಇದೆ. ಇದು ಪೊರ್ಕೆ ಇದೆಯಾ? ಮತ್ತೆ ಯಾರಾದ್ರೂ ಬಂದ್ರ ಹೊಡಿಯಕ್ಕೆ? ಬರ್ಲಿಲ್ಲ, ಬರಬಾರ್ದು ಅಂತ ಇವಾಗಲೇ ಶುರು ಮಾಡ್ತಾ ಇದ್ದೀರಾ? ಇದೇನಕ್ಕೆ ಅಂತ ನೋಡಿ, ನಮ್ಮ ಹೆಣ್ಮಕ್ಳು ಎಷ್ಟು ಭಯ ಹುಟ್ಟಿಸಿದ್ದಾರೆ. ಒಲಿದರೆ ನಾರಿ ಮುನಿದರೆ ಮಾರಿ ಅಂತ. ಮೋಸ್ಟ್ಲಿ ನೀವು ಬಿಡದಿ ಹೆಣ್ಮಕ್ಳನ್ನ ನೋಡೇ ಬರ್ದಿರ್ಬೇಕು ಅಂತ. ನಿನ್ನೆ ಬಂದಂತ ಅಧಿಕಾರಿಗಳೆಲ್ಲ ಪರಾರಿ. ನೆಕ್ಸ್ಟ್ ಬಂದ್ರೆ ಅಷ್ಟೇ, ಅವ್ರು ಓಡಾಗಕ್ಕೆ ಬಿಡಲ್ಲ. ಈ ಸತಿ ಬಿಟ್ಟಿದೀವಿ, ನೆಕ್ಸ್ಟ್ ಬಿಡಲ್ಲ. ಇದೇನಕ್ಕೆ ಈ ಪೊರ್ಕೆ ಹೆದರ್ಕೊಂಬೇಡಿ ಯಶವಂತ್, ಯಾಕಂದ್ರೆ ಇದು ಬಹಳ ಹೊಸ ಟ್ಯಾಂಕು, ಬಹಳ ಚೆನ್ನಾಗಿರುವಂತಹ ಜಾಗ. ಇಲ್ಲಿ ಬಂದು ಸುಟ್ಬಿಟ್ಟು ನಾವ್ ಇದನ್ನ ಗಲೀಜ್ ಮಾಡಕ್ ಇಷ್ಟ ಇಲ್ಲ, ಎಲ್ಲ ಕ್ಲೀನ್ ಮಾಡೇ ಹೋಗ್ತೀವಿ. ಅದಕ್ಕೆ ಈ ಪೊರ್ಕೆ ತಂದಿದ್ದೀವಿ. ಕ್ಲೀನ್ ಮಾಡಕ್ ರೆಡಿ ಆಗಿದ್ದೀರಾ? ಹೌದು, ಮತ್ತೆ ಗಲೀಜ್ ಮಾಡಿ ಹೋಗೋದು ನಮ್ಮ ಉದ್ದೇಶ ಅಲ್ಲ, ಹೇಗಿತ್ತು ಅದನ್ನ ಹಾಗೆ ಉಳಿಸ್ಕೊಳ್ಬೇಕು ಅನ್ನೋ ನಮ್ಮ ಉದ್ದೇಶ. ಹಾಗಾಗಿ ಅದರಿಂದ ಏನು ಈ ಟ್ಯಾಂಕಿಗೆ ಗಲೀಜ್ ಆಗುತ್ತೆ ಅಥವಾ ಹಾನಿ ಆಗುತ್ತೆ, ಅದನ್ನ ಪೊರ್ಕೆ ಸಮೇತನೇ ಬಂದಿದ್ದೀವಿ. ಸೊ ಸುಟ್ಟಾಕಿದ್ದಾಯ್ತು, ಇವಾಗ ಗುಡ್ಸೋದೊಂದು ಬಾಕಿ, ಗುಡ್ಸ್ಬಿಡೋದ ಈಗ. ಸೊ ನಮ್ಮ ಬಿಡದಿ ಹೆಣ್ಮಕ್ಳ ಒಂದು ಆಯುಧ ಸದ್ಯಕ್ಕೆ ತುಂಬಾ ಪ್ರಚಲಿತದಲ್ಲಿರುವಂಥದ್ದು ಪೊರ್ಕೆಯಿಂದ ಗುಡ್ಸಿ ಗುಡ್ಡಾಂತರ ಮಾಡ್ತಾ ಇದ್ದೀವಿ. ಈ ಫೈನಲ್ ನೋಟಿಫಿಕೇಶನ್ ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗೋದು.